ದಾವಣಗೆರೆ ಜಿಲ್ಲೆಯಲ್ಲಿ ಬೆಳಕಿಗೆ ಬಂದಿದೆ ಅಮಾನುಷ ಕೃತ್ಯವೊಂದು. ಸದ್ಯ ಅಕ್ಕಿಪಿಕ್ಕಿ ಬಾಲಕನ ಮೇಲೆ ಕ್ರೂರವಾಗಿ ಹಲ್ಲೆ ನಡೆಸಲಾಗಿದೆ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನಲ್ಲಿ ಘಟನೆ ನಡೆದಿದ್ದು, ಚನ್ನಗಿರಿಯ ನಲ್ಲೂರ ಬಳಿಯ ಅಸ್ತಪಾನಹಳ್ಳಿಯಲ್ಲಿ ಈ ಕೃತ್ಯ ನಡೆದಿರುವಂತದ್ದು. ಮರಕ್ಕೆ ಕಟ್ಟಿ ಗುಪ್ತಾಂಗಕ್ಕೆ ಇರುವೆಯನ್ನ ಬಿಟ್ಟು ಚಿತ್ರ ಹಿಂಸೆಯನ್ನ ಕೊಡಲಾಗಿದೆ. ಅಕ್ಕಿಪಿಕ್ಕಿ ಜನಾಂಗದ ಬಾಲಕನ ಮೇಲೆ ಕ್ರೂರವಾಗಿ ಹಲ್ಲೆಯನ್ನು ಮಾಡಲಾಗಿದೆ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನಲ್ಲಿ ಇಂಥದ್ದೊಂದು ಅಮಾನವೀಯ ಕೃತ್ಯ ನಡೆದಿದೆ. ಚನ್ನಗಿರಿ ನಲ್ಲೂರ ಬಳಿ ಇರತಕ್ಕಂಥ ಅಸ್ತಪ್ಪನಹಳ್ಳಿ ಒಂದರಲ್ಲಿ ಈ ಘಟನೆ ನಡೆದಿದೆ. ಮರಕ್ಕೆ ಕಟ್ಟಿ ಹಾಕಿದ್ದಾರೆ, ಗುಪ್ತಾಂಗಕ್ಕೆ ಇರುವೆಯನ್ನು ಬಿಟ್ಟಿದ್ದಾರೆ, ಈ ರೀತಿ ಚಿತ್ರ ಹಿಂಸೆಯನ್ನು ಕೊಟ್ಟಿದ್ದಾರೆ. ಕಾರಣ ಕಳ್ಳತನದ ಆರೋಪದ ಮೇಲೆ ಇಬ್ರು ಈ ರೀತಿ ಅಮಾನವೀಯವಾಗಿ ಚಿತ್ರಹಿಂಸೆ ಕೊಡುವಂಥದ್ದು ಕಂಡು ಬಂದಿದೆ. ಇನ್ನು ಹಲ್ಲೆ ಮಾಡಿದ್ದು ಸುಮಾರು 10 ಜನರಿದ್ರಂತೆ. 10 ಜನರ ಪೈಕಿ 4 ಅಲ್ಲಿ ಅಪ್ರಾಪ್ತ ವ್ಯಕ್ತಿಗಳೇ ಇದ್ರು ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಸುಭಾಷ್, ಲಕ್ಕಿ, ದರ್ಶನ್, ಪರಶು, ಶಿವದರ್ಶನ್, ಹರೀಶ್, ಪಟ್ಟಿರಾಜು, ಭೋಣಿ, ಮಧುಸೂದನ್ ವಿರುದ್ಧ ಈಗ ಸದ್ಯ ಈ ಕ್ರಮಕ್ಕೆ ಕೇಸ್ ದಾಖಲಾಗಿದೆ. ಸುಭಾಷ್ ಎಂಬಾತನ ಬಂಧನ ಆಗಿದೆ. ಉಳಿದವರಿಗಾಗಿ ಹುಡುಕಾಟ ನಡೆಸಲಾಗ್ತಾ ಇದೆ. ಅಕ್ಕಿಪಿಕ್ಕಿ ಜನಾಂಗದ ಬಾಲಕನ ಮೇಲೆ ಈ ರೀತಿ ಕ್ರೂರವಾಗಿ ಈ ವ್ಯಕ್ತಿಗಳು ಎರಗಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನಲ್ಲಿ ನಡೆದಿರುವಂತಹ ಘಟನೆ ಇದಾಗಿದೆ. ಚನ್ನಗಿರಿಯ ನಲ್ಲೂರ ಬಳಿ ಇರತಕ್ಕಂಥ ಅಸ್ತಪನಹಳ್ಳಿಯಲ್ಲಿ ಈ ಘಟನೆ ನಡೆದಿರುವಂಥದ್ದು. ನೋಡಿ, ಇದು ಯುವಕನನ್ನ ಅಂದರೆ ಬಾಲಕ, ಚಿಕ್ಕ ಹುಡುಗ, ಇನ್ನು ಯುವಕ ಅಲ್ಲ, ಬಾಲಕ ಏನೋ ಒಂದು ಕಳ್ಳತನ ಮಾಡಿದ್ದಾನೆ ಅನ್ನುವಂಥ ಒಂದು ಕಾರಣಕ್ಕೆ ಆ ಒಂದು ಯುವಕನ ಗುಪ್ತಾಂಗಕ್ಕೆ ಇರುವೆಯನ್ನು ಬಿಟ್ಟು ಚಿತ್ರ ಹಿಂಸೆ ಕೊಟ್ಟು ಈ ರೀತಿ ಅಮಾನವೀಯವಾಗಿ ನಡ್ಕೊಂಡಿರುವಂಥ ಘಟನೆ ಇದು. ಯುವಕ ತಪ್ಪು ಮಾಡಿದರೆ ಬುದ್ಧಿ ಹೇಳಬೇಕು, ಇಲ್ಲ ಅಂತಂದರೆ ಅವರ ಪೋಷಕರಿಗೇನಾದರೂ ಒಂದು ಎಚ್ಚರಿಕೆ ಕೊಡಬೇಕಾಗಿತ್ತು. ಬಟ್ ಈ ರೀತಿ ಇಂಥ ಒಂದು ದಿನಗಳಲ್ಲೂ ಕೂಡ, ಇಂಥ ಒಂದು ಕಾಲಘಟ್ಟದಲ್ಲೂ ಕೂಡ ಮನುಷ್ಯರನ್ನು ನಡೆಸ್ಕೊಳ್ಳುವಂಥ ರೀತಿ ಇದೆಯಲ್ಲ, ಇದು ನಿಜಕ್ಕೂ ಕೂಡ ಅಮಾನವೀಯ. ಸುಮಾರು 10 ಜನ ಸೇರಿ ಅದರಲ್ಲೂ 4 ಜನ ಅಪ್ರಾಪ್ತ ಯುವಕರೇ ಇದ್ರಂತೆ. ನೋಡಿ, ಈ ವಯಸ್ಸಲ್ಲಿ ಈ ರೀತಿಯ ಮನಸ್ಥಿತಿಯಲ್ಲಿ ಬೆಳೀತಾ ಇದ್ದಾವೆ ಈ ಮಕ್ಕಳು ಅಂತಂದರೆ ಮುಂದಿನ ಯಾವ ರೀತಿಯ ಸಮಾಜಕ್ಕೆ ಈ ಯುವಕರ ಕೊಡುಗೆ ಇರುತ್ತೆ ಅನ್ನುವಂಥದ್ದು ನಿಜಕ್ಕೂ ಊಹಿಸ್ಕೊಂಡ್ರೂ ಕಷ್ಟ ಆಗುತ್ತೆ ಅರಗಿಸ್ಕೊಳ್ಳೋಕ್ಕೆ. ಅಷ್ಟು ಭಯಾನಕ ಇದೆ ಮನಸ್ಥಿತಿ ಯುವಕರದ್ದು ಈ ಸಣ್ಣ ವಯಸ್ಸಿನಲ್ಲೇ. ಏನೋ ಒಂದು ಕಳ್ಳತನ ಮಾಡಿದ ಅನ್ನೋ ಒಂದು ಕಾರಣಕ್ಕೆ ಈ ರೀತಿ ಯಾವುದೋ ಒಂದು ಮರಕ್ಕೆ ಕಟ್ಟಿ ಹಾಕಿ ಗುಪ್ತಾಂಗಗಳಿಗೆ ಇರುವೆಯನ್ನು ಬಿಟ್ಟು ಆ ಯುವಕನನ್ನು, ಆ ಬಾಲಕನನ್ನು ಈ ರೀತಿ ನಡೆಸ್ಕೊಂಡಿರುವಂಥ ಅಮಾನವೀಯ ಕೃತ್ಯ ಇದು. ಸದ್ಯ ಈ ಬಗ್ಗೆ ಕೇಸ್ ದಾಖಲಾಗಿದೆ. ಪ್ರಕರಣ ದಾಖಲಿಸಿಕೊಂಡಿರುವಂಥ ಪೊಲೀಸರು ಒಬ್ಬ ವ್ಯಕ್ತಿಯನ್ನು ಈಗ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನು ಉಳಿದವರ ಬಂಧನಕ್ಕಾಗಿ ಕೂಡ ಬಲೆ ಬೀಸಿರುವಂಥದ್ದು. ಮರಕ್ಕೆ ಕಟ್ಟಿ ಗುಪ್ತಾಂಗಕ್ಕೆ ಇರುವೆಗಳನ್ನು ಬಿಟ್ಟು ಚಿತ್ರ ಹಿಂಸೆ ಕೊಟ್ಟಿರುವಂಥ ಕಾರಣಕ್ಕೆ ಈಗ ಆ 10 ಜನರ ಮೇಲೂ ಕೂಡ ಪೊಲೀಸರು ಕ್ರಮಕ್ಕೆ ಮುಂದಾಗಿದ್ದಾರೆ.